ನಿಮ್ಮೆಲ್ರಿಗೂ ಸುಭಾಷ್ ಚಂದ್ರ ಬೋಸ್ ಗೊತ್ತಾ? ಯಾಕೆ ಗೊತ್ತಿಲ್ಲ? ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಹಿಂದ್ ಅನ್ನೋ ಘೋಷಣೆನ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿದ್ದು ಅವರು. ಆದ್ ಹಿಂದ್ ಫೌಜ್ ಚೈನಾ ಕಟ್ಟದವರು ಅವರೇ. ಅಂಥ ಸುಭಾಷ್ ಚಂದ್ರ ಬೋಸ್ನ ಪಟ್ಟ ಅಭಿಮಾನಿ ಕಲ್ಲಾಪುರದ ಕಮಲಾ. ಅವರು ಸ್ವಾತಂತ್ರ್ಯ ಹೋರಾಟಗಾರ್ತಿ. ಬರ್ತಿದ್ದಾರೆ. ಅದೇ ಸಂತೋಷವಾದ ವಿಷಯ. ಇಷ್ಟೇನೆ. ನಾವೇನೋ ಮಸಾಲೆ ದೋಸೆಗೆ ದುಡ್ಡು ಸಿಗುತ್ತೆ ಅಂತ ಕಾಯ್ತಾ ಇದ್ವಿ. ಅಂಥವ್ರು ನಮ್ಮನೆಗೆ ಬರ್ತಿದ್ದಾರೆ ಅಂದ್ಮೇಲೆ ನನ್ನ ಪಬ್ಲಿಕ್ ಇಮೇಜ್ ಜಾಸ್ತಿ ಆಗುತ್ತೆ. ಕಲ್ಲಾಪುರದ ಕಮಲಾ ಸ್ಕ್ವಾಡ್ ಸಲ್ಯೂಟ್. ನಾನು ಪಾಂಡ್ರಂಗ ಗಂಟೆಗಲಿ ಎಡಗೈತಿದ್ರು ಬೇರೆ ಕೇಸರಿ ಬಲಗೈತಿದ್ರು ಬೀರ ಮದಕರಿ. ಕೈಗಳು ಎತ್ತೋದು ಹೇಡಿಗಳ ಲಕ್ಷಣ. ನಾನೇನಿದು ತಲೆ ಎತ್ತೋದು. ಸುಭಾಷ್ ಚಂದ್ರ ಬೋಸ್ ಸೈನಿಕರನ್ನ ಕಟ್ಕೊಂಡು ಯುದ್ಧ ಮಾಡ್ತಿರ್ಬೇಕಾದ್ರೆ ನಾನು ಫೈರಿಂಗ್ ಮಾಡೋದನ್ನ ಕಲ್ತೆ. ತಕ್ಷಣ ನನ್ನ ಹೊರಟು ಬಾ ಅಂದ್ರು. ನಾನು ಹೋದೆ. ಬ್ರಿಟಿಷ್ನವರು ಓಡೋದ್ರು. ಮುಂದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿಬೇಡ. ದೇಶದ ಬಗ್ಗೆ ಯೋಚನೆ ಮಾಡ್ಬೇಕು. ಮಾಡುವ ಸೋಂಬೇರಿತನ ಬಿಡ್ಬೋ ಬಿಡ್ರಲ್ಲಿ. ಲಂಚಕೋರರನ್ನ ದೇಶದ್ರೋಹಿಗಳನ್ನ ಒಬ್ಬೊಬ್ಬರನ್ನೇ ಡಿಮಿಲ್ 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 ಅಂತ ಹೊಡಿಬೇಕು. ಆಯ್ತಮ್ಮ, ಈಗ ತಾನೇ ಊರಿಂದ ಬಂದಿದ್ದೀಯಾ, ಸ್ವಲ್ಪ ಲೆಸ್ಟ್ ತಗೋ. ನಾಳೆ ಟಿಮಿಲ್ 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 ಅಂತ ಹೊಡಿಬೇಕೆ. ಏನು ಬಡದಾಡ್ತಾರೋ? ಕ್ಷುಲ್ಲಕ ಕಾರಣಕ್ಕೆ ಗುಂಡು ಹಾರಿಸಿದೆ ಎಸೈ. ಅಲ್ಲೂ ಹೊಡೆದಾಟ ಇಲ್ಲೂ ಹೊಡೆದಾಟ. ಇದು ಗಂಡುಗಲಿ ವಂಶದ ಮನೇನಾ? ಈ ಅನುಮಾನ ನಿನ್ಗ್ಯಾಕಮ್ಮ ಬಂತು? ಇಲ್ಲಿ ದೇಶದ ಬಗ್ಗೆ ಆಗ್ಲಿ ಸಂಸ್ಕೃತಿ ಬಗ್ಗೆ ಆಗ್ಲಿ ಚಿಂತನೆ ನಡೀತಾ ಇದೆಯಾ? ಅಮ್ಮ, ನಾನು ಟಿವಿ ನೋಡ್ತಾ ಇದ್ದೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡಬೇಡ. ನೋಡಿ, ನಾನು ಹೇಳೋದನ್ನ ಕೇಳೋಗಿದೆ. ನಾನು ಈ ಮನೇಲಿ ಇರ್ತೀನಿ. ಇಲ್ದೇ ಇದ್ರೆ ನನ್ನ ಜಾಗ ಖಾಲಿ ಮಾಡ್ತೀನಿ. ಮತ್ತೆ ಮ್ಯಾಮ್. ಮೇಡಮ್, ನೀವೇ ಮನೆ ಬಿಟ್ಟು ಹೋಗ್ಬಿಟ್ರೆ ನನ್ ಮರ್ಯಾದೆ ಹೋಗುತ್ತೆ. ನೋಡಿ, ನಾವೆಲ್ಲ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ಬೇಕು. ನೀವೇ ಹೋಗ್ಬಿಟ್ರೆ ಹೇಗೆ? ತಿದ್ದಿ ಬುದ್ಧಿ ಹೇಳೋದಕ್ಕೆ ನಿಮ್ಮೆಲ್ರಿಗೂ ಬುದ್ಧಿ ಇದ್ರೆ ತಾನೆ. ನೋಡಿ, ನಿಮ್ಮೆಲ್ರಿಗೂ ಬುದ್ಧಿ ಬರ್ಲಿ ಅಂತ ದೇಶದ ಚರಿತ್ರೆ ಬುಕ್ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಓದಿ. ಏನು ಇದು? ಆಫ್ಟರ್ ಲಾಂಗ್ ಟೈಮ್ ಈಶನ ಮಗ ಗಣಪ ಕನಕಳಲಂಗ ಜಳ ಜಳ ಓದ್ಕೊಳಪ್ಪ. ಸ್ವಾಮಿ, ಈ ಜಾಗ ನಂದು. ಇದನ್ನ ನಿಮ್ಮ ಹೆಸರೇ ಮಾಡ್ಕೊಂಡ್ರಿ. ದುಡ್ಡು ಕೊಡ್ತೀನಿ ಇಂದವರು ಇಷ್ಟು ದಿವಸ ಆದ್ರೂ ಕೊಡ್ಲೇ ಇಲ್ವಲ್ಲ ಸ್ವಾಮಿ? ದುಡ್ಡ ತಗೋ, 500 ರೂಪಾಯಿ ಇಟ್ಕೋ. ಸ್ವಾಮಿ, ಜಾಗ 1 ಕೋಟಿ ಬಾಳ್ತದೆ ಅಂತದ್ರಲ್ಲಿ 500 ರೂಪಾಯಿ ಕೊಟ್ಟಿದ್ದೀರಲ್ಲ ಸ್ವಾಮಿ. ಏ ಮುದ್ಕ, ನೀನು 50 ವರ್ಷದಿಂದ ಈ ಜಾಗ ತಗೊಂಡಾಗ ಎಷ್ಟಯ್ಯ ಕೊಟ್ಟಿದ್ದೆ? 500 ರೂಪಾಯಿ ತಾನೆ? ಅದೇ 500 ಕೊಟ್ಟಿದ್ದೀನಿ, ಇಟ್ಕೋ. ಮಿನಿಸ್ಟರ್ ಸಂಗಪ್ಪ ಅಂದ್ರೆ ಏನಂತ ಅನ್ಕೊಂಡಿದ್ಯೋ? ನಾ ಕೆಮ್ಮಿದ್ರೆ ಸಾಕು ಇಡೀ ಸರ್ಕಾರ ಗಡಗಡಗಡ ಅಂತ ಅಳ್ಳಾಡುತ್ತೆ, ಗೊತ್ತಾ? ಸ್ವಾಮಿ, ಅದೆಲ್ಲ ಆಗೋದಿಲ್ಲ. ಸ್ವಲ್ಪ ಜಾಸ್ತಿ ಕೊಡ್ಲೇಬೇಕು ಸ್ವಾಮಿ. ಏ ಪದ್ದು, ಹೋಗಿ ಆ ಸಂಗಪ್ಪನ ದಬಾಯಿಸು. ನಾನಾ ಮೇಡಮ್? ಹೆದರ್ಕೋಬೇಡ ಕಣ, ನನ್ ಕೈ ಇಲ್ಲಿಗೆ ಬಂದಿದೆ. ಕಮಾನ್ ಮೂವ್. ಏಯ್ ಸಂಗಪ್ಪ, ಯಾರು ಗೊತ್ತಾ? ಕಲ್ಲಾಪುರದ ಕಮಲ ಅಂತ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕೇಳಿದಿರಲ್ಲ, ಅವರ ಕಡೆಯವರು. ಎಲ್ಲೆಲ್ಲಿ ಅನ್ಯಾಯ ಅಕ್ರಮ ವಂಚನೆ ನಡೆಯುತ್ತೋ ಅದನ್ನೆಲ್ಲ ಮಟ್ಟ ಹಾಕೋದಿಕ್ಕೆ ಇವರು ಬಂದಿರೋದು. ಸಂಗಪ್ಪ, ಏನೇನ್ ಮೋಸ ಮಾಡಿದ್ಯಾ ಎಲ್ಲ ಒಪ್ಕೊಂಡ್ಬಿಡು. ಈ ಜಾಗ ಚೆನ್ನಾಗಿತ್ತು. 50 ವರ್ಷದಿಂದ ನಮ್ಮ ಸರ್ಕಾರ ಅವ್ನಿಗೆ 500 ರೂಪಾಯಿಗೆ ಜಾಗ ಕೊಟ್ಟಿತ್ತು. ಅದಕ್ಕೆ ಈಗಲೂ 500 ರೂಪಾಯಿ ಕೊಟ್ಟೆ ಜಾಗನ ಬರ್ಸ್ಕೊಂಡ್ಬಿಟ್ಟು. ನೀನ್ ಮಾಡಿದ್ದು ತಪ್ಪು ತಾನೆ? ತಪ್ಪಾಯ್ತು ಅಂತ ಹೇಳಿ ಒಪ್ಕೊಬಿಡಿ ಸರ್. ಒಪ್ಕೊಳ್ಳಿಲ್ಲ ಅಂತಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಸರ್, ವರ್ಷ ತಪ್ಪಿಸ್ಕೊಳ್ಳಿ ಸರ್. ಬಲ್ಲಣ್ಣ, ನೀನೇನು ಕೆಡ್ಸ್ಕೋಬೇಡ. ನಾನ್ ನಿನ್ಗೆ ನ್ಯಾಯ ಕೊಡಿಸ್ತೀನಿ. ನೋಡಿ ನನ್ ಜೊತೆ ಪದ್ದು. ಎಸ್ ಮ್ಯಾಮ್. ನೋಡಿ ಜಾಜಿ ಅವರೇ, ನಿಮಗೆ ನಮ್ಮ ಪಾರ್ಟಿ ಪರವಾಗಿ ನಾನ್ ಟಿಕೆಟ್ ಕೊಡಿಸ್ತೀನಿ. ಹಾಗಾಗಿ ನೀವು ನಮ್ಮ ಪರವಾಗಿ ಮಾತಾಡಬೇಕು. ಇಲ್ಲ ಸಂಗಪ್ಪ ಅವರೇ, ನಾನು ನಿಮ್ ಪರವಾಗಿ ಮಾತಾಡಕ್ಕಾಗಲ್ಲ. ಸುಮ್ನೆ ಬಾಲಣ್ಣ ಅವ್ರ ಸೈಟ್ನ ಅವ್ರಿಗೆ ಕೊಟ್ಬಿಡಿ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಶೂಟೆಡ್ ಸೈಟ್ ಆರ್ಡರ್ ಇದೆ. ಅವಳು ನಿರ್ದೇಶಕ್ಕೆ ನಾನು ಕೋರ್ಟ್ಗೆ ಹೋಗ್ತೀನಿ. ಈ ನೋಟಿಫಿಕೇಶನ್ ಕೈ ಹಾಕಿ ಎಷ್ಟು ಜನ ಒಳಗಡೆ ಬಂದ್ರು, ಎಷ್ಟು ಜನ ಆಚೆ ಬಂದ್ರು, ಎಷ್ಟೆಲ್ಲ ಪರದಾಡಿದ್ರು ಅನ್ನೋ ಎಲ್ಲ ವಿಚಾರನೂ ತಮಗೆ ಗೊತ್ತಿದೆ. ತಾವು ಕೂಡ ಇದೇ ಹರಸಾಹಸ ಕೈ ಹಾಕಿ ಸುಮ್ಮನೆ ಯಾಕೆ ತೊಂದರೆ ತಗೋತೀರಾ? ಸೈನ್ ಮಾಡಿ ಕೊಟ್ಬಿಡಿ ಸರ್. ಮಲ್ಲಣ್ಣವ್ರೆ, ಜಾಗ ನಿಮ್ಮ ಹೆಸರು ಮಾಡಿದ್ವಿ, ತಗೊಳ್ಳಿ. ಸರ್, ಒಂದ್ ನಿಮಿಷ. ನೀವು ಸೈಟ್ನ ವಾಪಸ್ ಕೊಡ್ತಿರೋದನ್ನ ಫೋಟೋ ತೆಗೆದು ಪೇಪರಲ್ಲಿ ಹಾಕ್ಸ್ತೀನಿ. ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಯು ಟೇಕ್ ಎ ಗುಡ್ ಡಿಸಿಷನ್ ಮ್ಯಾಮ್. ತಾವು ಯಾವತ್ತು ಹೋಗ್ತೀರಿ ಅಂತ ನಿರ್ಧಾರ ತಗೋತೀರೋ ಅವತ್ತು ನಾನೇ ನಿಮಗೆ ಅವಶ್ಯಕ ಕೊಟ್ಟು ಉಡಿ ತುಂಬಿಸಿ ಕಳಿಸ್ತೀನಿ ಮ್ಯಾಮ್. ಮತ್ತು ನ್ಯಾಯ ನೀತಿ ಧರ್ಮನ ಕಾಪಾಡಬೇಕಾಗಿ ನಿಮ್ಮ ಮೇಲೆ ನಿನ್ ಕರ್ತವ್ಯ. ಓಕೆ ಮ್ಯಾಮ್. ಈ ಗನನ ನಾನು ನಿನ್ ಕೊಡ್ತಾ ಇದ್ದೀನಿ, ತಗೋ. ಮೇಡಮ್ನವ್ರೆ, ಕೋತಿ ಕೈಗೆ ಮಾಣಿಕ್ಯ. ಅವನಿಗೆ ಆ ಗನ್ ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವನ ಹತ್ರ ಲೈಸೆನ್ಸ್ ಇಲ್ಲ. ಈ ಗನನ ಬಳಸೋದಿಕ್ಕೆ ಅದೆಲ್ಲ ಏನು ಬೇಕಾಗಿಲ್ಲ. ಇದು ಡೂಪ್ಲಿಕೇಟ್ ಗನ್.